ಸರ್ವೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪೋಡಿ ಮುಕ್ತ ಗ್ರಾಮಕ್ಕೆ ಅಡಚಣೆ. ಮಂಜುನಾಥಗೌಡ ಆರೋಪ. ಮುಂದಿನ ಡಿಸೆಂಬರ್ ಅಂತ್ಯದೊಳಗೆ ರಾಜ್ಯದ ಎಲ್ಲಾ ಗ್ರಾಮಗಳನ್ನು ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡುವ ಬಗ್ಗೆ ಕಂದಾಯ ಸಚಿವರು ಘೋಷಣೆ ಮಾಡಿದ್ದಾರೆ. ಆದರೆ ತಾಲೂಕಿನಲ್ಲಿ ಸಾವಿರಾರು ಪೋಡಿ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂ ಮಂಜುನಾಥಗೌಡ ದೂರಿದರು. ಅವರು ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸರ್ವೆ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ರಾಜ್ಯದಲ್ಲಿ 1 ಲಕ್ಷಕ್ಕೂ ಅಧಿಕ ರೈತರ ಪೋಡಿ ಪ್ರಕರಣಗಳು ಬಾಕಿ ಉಳಿದಿವೆ. ಇದನ್ನೆಲ್ಲ ಗಮನಿಸಿದ ಕಂದಾಯ ಆಯುಕ್ತ ಶ್ರೀ ಮುನೀಶ್ ಮುದ್ದೀಲ್ ಅವರು 2018ರಲ್ಲಿ ಪೋಡಿ ತಕರಾರು ಪ್ರಕರಣಗಳನ್ನು ಬಗೆಹರಿಸುವ ವಿಧಾನ ವಿವರಿಸಿ 22 ಪುಟದ ಸುತ್ತೋಲೆ ಹೊರಡಿಸಿ ವಿವರಿಸಿದ್ದಾರೆ. ಆದರೆ ಅಧಿಕಾರಿಗಳು ಸುತ್ತೋಲೆಯಂತೆ ಕಾರ್ಯನಿರ್ವಹಿಸುತ್ತಿಲ್ಲ. ನಂತರ 2025ರಲ್ಲಿ ತುರ್ತಾಗಿ ಪೋಡಿ ಮಾಡಿ ವರದಿ ನೀಡಲು ತಹಸೀಲ್ದಾರರು ಸರ್ವೆ ಇಲಾಖೆಗೆ ಆದೇಶಿಸಿದ್ದರು. ಆದರೆ ಕಳೆದ 6 ತಿಂಗಳ ಹಿಂದೆ ಸರ್ವೇಯರ್ ಹಾಗೂ ಮೇಲ್ವಿಚಾರಕರು ಸ್ಥಳಕ್ಕೆ ಬಂದಿದ್ದು ರೈತರ ಹಿಸ್ಸೆಗಳನ್ನು ಅಳತೆ ಮಾಡಿ ನಕ್ಷೆ ತಯಾರಿಸುವ ಬದಲು ಅನುಭವದಂತೆ ಅಳತೆ ಮಾಡಿ ನಕ್ಷೆ ತಯಾರಿಸಿ ಸರ್ಕಾರಕ್ಕೆ ತಪ್ಪು ವರದಿ ನೀಡಿದ್ದಾರೆ. ಸರ್ಕಾರದ ಸುತ್ತೋಲೆಯಲ್ಲಿ ಅನುಭವದಂತೆ ಅಳತೆ ಮಾಡಿ ನಕ್ಷೆ ತಯಾರಿಸಲು ಅವಕಾಶವಿಲ್ಲವೆಂದು ಹೇಳಿದರು. ಇನ್ನು ಪೋಡಿ ಪ್ರಕ್ರಿಯೆಯಲ್ಲಿ ಪ್ರತಿ ರೈತರ ಹಿಸ್ಸೆ ಪಹಣಿ ದಾಖಲೆಗೆ ಅನುಸಾರ ಅಳತೆ ಮಾಡಿ ನಕ್ಷೆ ತಯಾರಿಸಲು ಭೂಕಂದಾಯ ನಿಯಮ 50ರಲ್ಲಿ ಸ್ಪಷ್ಟಪಡಿಸಿದೆ. ಆದರೂ ಸರ್ಕಾರದ ನಿರ್ದೇಶನದಂತೆ ಪೋಡಿ ಮುಕ್ತ ಗ್ರಾಮವನ್ನಾಗಿಸಲು ಅಧಿಕಾರಿಗಳು ಕ್ರಮ ವಹಿಸುತ್ತಿಲ್ಲ. ಬದಲಾಗಿ ಸರ್ವೆ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅನುಭವಕ್ಕೆ ಬಂದಂತೆ ನಕ್ಷೆ ತಯಾರಿಸುವ ಮೂಲಕ ಅಕ್ಕಪಕ್ಕದ ತೋಟದ ಮಾಲೀಕರೊಂದಿಗೆ ಘರ್ಷಣೆ ಉಂಟು ಮಾಡುವ ಹಾಗೂ ಕೋರ್ಟು ಕಚೇರಿಗೆ ಅಲೆದಾಡುವಂತೆ ಮಾಡುತ್ತಿದ್ದಾರೆ. ಇದನ್ನೆಲ್ಲ ಪ್ರಶ್ನಿಸಲು ಹಾಗೂ ಪರಿಹಾರ ಕಂಡುಕೊಳ್ಳಲು ಆಗಸ್ಟ್ 3ರಂದು ರೈತರು ನೇಗಿಲ ಹೊತ್ತು ಹೊಲಕ್ಕೆ ಹೋಗದೆ ಸರ್ವೆ ಇಲಾಖೆಗೆ ತೆರಳಲು ನಿರ್ಧರಿಸಲಾಗಿದೆ ಎಂದು ಹೇಳಿದರು. ಗೋಷ್ಠಿಯಲ್ಲಿ ರೈತ ಮುಖಂಡರಾದ ವನಶ್ರೀಗೌಡ, ರಘು ಬಿಳ್ಳೂರು, ಚಂದ್ರೇಗೌಡ ಕಲ್ಲೂರು, ರಾಜಮೋಹನ್, ಬಿಸಿ ರವಿ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಮೂಡಿಗೆರೆ. ಎಲ್ಲೂ ಸರಿಯಾಗಿ ಅಳತೆ ಮಾಡಿಕೊಟ್ಟಿಲ್ಲ. ಈ ಸರ್ವೆಗೂ ಈ ದೇವ್ರು ಬರ್ತಾರ ಗಣಜರಿಗೂ ಅವರಿಗೂ ಒಂದೇ ತರ. ಯಾಕೆಂದ್ರೆ ಒಬ್ರು ಜಮೀನು ಒಬ್ರಿಗೆ ತೋರಿಸಿ ಗಲಾಟೆ ಮಾಡಿ ಕೋರ್ಟ್ ಕಚೇರಿ ಹೋಗಿ ಸರ್ವೆದಿಂದನೇ ಈ ರೈತರಿಗೆ ಬಹಳ ತೊಂದರೆ ಆಗ್ತದೆ. ಸಮಸ್ಯೆ ಬಗೆಹರಿಸೇ ಇಲ್ಲ ಅವರು ಇಷ್ಟವರೆಗೂ. ರೈತರು ರಾಜಿ ಹೋಗಿದ್ದಾರೆ. ರಾಜಿ ಹೋಗ್ಕೊಂಡು ಅವಲ್ಲ ಮತ್ತು ಸರ್ವೇಯರ್ನ ಸ್ಥಳಕ್ಕೆ ಕಳಿಸ್ತಾರೆ. ಆ ದಿನವೂ ಸಹ ಯಾವುದೇ ಕ್ರಮಬದ್ಧವಾಗಿ ಕಂದಾಯ ನಿಯಮಗಳಂತೆ ಸರ್ಕಾರದ ಸುತ್ತೋಲೆಯಂತೆ ಅಳತೆ ಕಾರ್ಯವನ್ನು ಕೈಗೊಳ್ಳದೆ ಅನುಭವದಂತೆ ಅಳತೆ ಮಾಡಿ ನಕ್ಷೆಗಳನ್ನು ತಯಾರಿಸಿ ಸರ್ಕಾರಕ್ಕೆ ಒಪ್ಪಿಸ್ತಾರೆ. 5 ಏಪ್ರಿಲ್ ಈ ವರದಿಯನ್ನು ಸರ್ಕಾರ ಒಪ್ಪುವುದಿಲ್ಲ. ಆನಂತರ ಮತ್ತೆ 16/9ರಂದು ಪುನಃ ನಾವು ಅಳತೆ ಮಾಡ್ತೀವಿ ಕ್ರಮಬದ್ಧವಾಗಿ ಅಂತ ಮತ್ತೆ ಬಂದಿದ್ದಾರೆ. ಆ ದಿನವೂ ಸಮೇತ ಏನ್ ಮಾಡ್ಕೊಂಡು ಹೋಗಿದ್ದಾರೆ, ಒಳಗಾಗಿದ್ದಾರೆ. ಸರ್ಕಾರದ ಏನೇ ಇಚ್ಛೆ ಆಕಾಂಕ್ಷೆಗಳನ್ನು ಏನೇ ಇದ್ರು ಸಹ ಇವತ್ತು ಅಧಿಕಾರಿಶಾಹಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಧಿಕಾರಿಶಾಹಿ ಸ್ಪಂದಿಸ್ತಾ ಇಲ್ಲ. ಅದರಿಂದ ಈ ಮಾಡಿದ್ದೀವಿ. ಈಗ ಇದ್ರ ಈಗ ಈ ಪ್ರಯುಕ್ತವಾಗಿ ನಾವು 3ನೇ ತಾರೀಕು ನೇರೂರು ಹೊಲ ತೆಗೆದುಕೊಂಡು ನಾವು ಹೊಲಕ್ಕೆ ಹೋದರೆ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ADLR ಕಚೇರಿಗೆ ಹೋಗಿ ನಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಇಲ್ಲಿ ನೊಂದವೆಲ್ಲ ರೈತರು ಭಾಗವಹಿಸ್ತೀವಿ. ಅಧಿಕಾರಿಗಳಿಗೆ ಪ್ರಶ್ನೆ ಏನಾದರೂ ಕೇಳಿದಾಗ ತೊಂದರೆ ಆಗ್ತದೆ ನನ್ನ ಮೇಲೆ. ಯಾಕಂದ್ರೆ ಇವತ್ತು ಮೇಲಧಿಕಾರಿಗಳು ಸಮೇತ ಅವರು ತಾಳಿಗೆ ತಕ್ಕಂತೆ ಕುಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ನಕ್ಷೆಯನ್ನು ತಯಾರಿಸಲು ಅವರಿಗೆ ಕಾನೂನುಬದ್ಧ ಹಕ್ಕಿಲ್ಲ. ಸರ್ಕಾರದ ಕಾನೂನುಗಳಂತೆ ಮತ್ತು ಸುತ್ತೋಲೆಯಂತೆ.